ಬೀದರ್ನ ಬಸವ ಕಲ್ಯಾಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಬಸವ ಕಲ್ಯಾಣದಲ್ಲಿ ಮುಸ್ಲಿಂ ಯುವಕರಿಂದ ಭಾರೀ ಹೈಡ್ರಾಮಾ ಮಾಡಲಾಗಿದ್ದು ಬಸವ ಕಲ್ಯಾಣ ನಗರ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ ಆಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿಯಾಗಿದ್ದು ಬೀದರ್ನ ಬಸವ ಕಲ್ಯಾಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಈಗ ಬಸವ ಕಲ್ಯಾಣದಲ್ಲಿ ಮುಸ್ಲಿಂ ಯುವಕರಿಂದ ಭಾರೀ ಹೈಡ್ರಾಮಾ ಮಾಡಲಾಗಿದೆ. ಬಸವ ಕಲ್ಯಾಣ ನಗರ ಠಾಣೆ ಮೇಲೂ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ನಿನ್ನೆ ರಾತ್ರಿಯಿಂದ ಬಸವ ಕಲ್ಯಾಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಮುಸ್ಲಿಂ ಶಿಕ್ಷಕರ ಮೇಲೆ ಅಪರಿಚಿತ ಯುವಕರಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇತ್ತು. ಘಟನೆಯ ಭೀಕರತೆ ಬಿಚ್ಚಿಡುತ್ತಿವೆ ಈ ಒಂದು ಭಯಾನಕ ದೃಶ್ಯಗಳು. ಠಾಣೆ ಮುಂಭಾಗದಲ್ಲಿ ಕಲ್ಲು ತೂರಾಟದಿಂದ ಹೆಚ್ಚಿನ ಹಾನಿಯಾಗಿದೆ. ಬಸವ ಕಲ್ಯಾಣದಲ್ಲಿ ಆದಂತಹ ಘಟನೆ ಇದು. ಮೌಲ್ವಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ವಿಷಯ ತಿಳಿಯುತ್ತಿದ್ದಂತೆ ಆ ಒಂದು ಸ್ಟೇಷನ್ ಹತ್ತಿರ ಸಾಕಷ್ಟು ಜನಸ್ತೋಮ ಸೇರಿತ್ತು. ಠಾಣೆ ಮುಂಭಾಗದಲ್ಲಿ ಕಲ್ಲು ತೂರಾಟದಿಂದ ಹೆಚ್ಚಿನ ಹಾನಿಯಾಗಿದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಬೀದರ್ನ ರಿಪೋರ್ಟರ್ ಮಠಪತಿ. ಯಾವಾಗ ಆಯಿತು ಈ ಒಂದು ಪ್ರಕರಣ, ಈ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗೋಕೆ ಕಾರಣ ಏನು ಅನ್ನೋದರ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಕಾರ್ತಿಕ್, ಪ್ರಮುಖವಾಗಿ ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನಿನ್ನೆ 7 ಗಂಟೆ ಸುಮಾರಿಗೆ ಅಂದ್ರೆ ಮುಸ್ಲಿಂ ಸಮಾಜದ ಒಬ್ರು ಖಾಸಗಿ ಶಿಕ್ಷಕ ಮತ್ತಂದ್ರೆ ಮೌಲ್ವಿಗಳು ಇಬ್ಬರ ಮೇಲೆ ಒಂದು ಅಪರಿಚಿತ ವ್ಯಕ್ತಿಗಳ ಗುಂಪು ಹಲ್ಲೆ ಮಾಡುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮೌಲ್ವಿಗಳು ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಗೆ ಒಂದು ಏನು ಪ್ರಕರಣ ಕೂಡ ದಾಖಲು ಮಾಡ್ತಾರೆ. ಆ ವಿಚಾರವಾಗಿ ಒಂದು ಸಂದೇಶ ಹೋಗುತ್ತೆ, ಮುಸ್ಲಿಂ ಸಮಾಜದ ವ್ಯಕ್ತಿಗಳ ಮೇಲೆ ಹಲ್ಲೆ ಆಗಿದೆ ಅಂತ. ಸಾಕಷ್ಟು ಜನ ಯುವಕರು ಒಂದು ಪೊಲೀಸ್ ಠಾಣೆ ಹತ್ರ ಬಂದು ಗುಂಪಾಗಿ ಬಂದು ಅಲ್ಲಾಹ್ ಅಕ್ಬರ್ ಅಂತ ಘೋಷಣೆಯನ್ನ ಕೂಗಿ ಪೊಲೀಸರ ವಿರುದ್ಧ ಮತ್ತು ಆ ಆರೋಪಿಗಳು ಯಾರು ಹಲ್ಲೆ ಮಾಡಿದ್ದಾರಲ್ಲ ಅವರನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಪೊಲೀಸ್ ಠಾಣೆ ಎದುರು ಕೆಲ ಕಾಲ ಪ್ರತಿಭಟನೆಯನ್ನ ಮಾಡ್ತಾರೆ. ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಗೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಬಸವ ಕಲ್ಯಾಣ ನಗರ ಪೊಲೀಸರಾಗಿರ್ಬೋದು ಮತ್ತೆ ಅಲ್ಲಿ ಏನು ಪ್ರತಿಭಟನಾಕಾರರಿದ್ದಾರೆ ಅವ್ರ ಇಬ್ಬರ ಮಧ್ಯೆ ಕೂಡ ಮಾತಿನ ಚಕಮಕಿಯಾಗಿ ಸಾಕಷ್ಟು ಒಂದು ಉದ್ವಿಗ್ನತೆಯಲ್ಲಿ ನಿರ್ಮಾಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಏನು ಅಲ್ಲಿ ಪ್ರತಿಭಟನೆಗೆ ಬಂದಿರುವಂತಹ ಮುಸ್ಲಿಂ ಸಮಾಜದ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ಆ ಯುವಕರು ಪೊಲೀಸ್ ಠಾಣೆ ಮೇಲೆ ಕಲ್ಲನ್ನ ತೂರಾಟ ಮಾಡಿದ್ದಾರೆ. ಜೊತೆಗೆ ಅಲ್ಲಿರುವಂತಹ PSI ಆಗಿರ್ಬೋದು ASI ಅವರ ಮೇಲೆ ಅಂದ್ರೆ ಅವರ ಸಮವಸ್ತ್ರವನ್ನ ಹಿಡಿದು ಜೊಗ್ಗಾಡಿದ್ದಾರೆ. ಜೊತೆಗೆ ಅವರ ಒಂದು ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ. ಈಗಾಗಲೇ ಈ ಕುರಿತು ಖುದ್ದು ASI ಅವರೇ ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ನೀಡಿದ್ದಾರೆ, ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಒಟ್ಟು 49 ಆರೋಪಿಗಳ ವಿರುದ್ಧ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅದರಲ್ಲಿ ಈಗಾಗಲೇ ಏನು 20 ಜನರನ್ನ ಬಸವ ಕಲ್ಯಾಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾತಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ರಾತ್ರಿ ಹೊತ್ತು ತಾವು ಬಂದಿದ್ರಿ, ತಮ್ಗೆ ಯಾವ ರೀತಿ ಸಂದೇಶ ಹೋಗಿತ್ತು ಅನ್ನೋ ವಿಚಾರಣೆ ಕೂಡ ಅವರನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಏನು ಆ ಘಟನೆಯಲ್ಲಿ ಸಾಕಷ್ಟು ಅಂತಂದ್ರೆ ನೂರಾರು ಕಲ್ಲುಗಳು ಆ ಒಂದು ಪೊಲೀಸ್ ವಾಹನಕ್ಕೆ ಬಿದ್ದಿವೆ. ಪೊಲೀಸ್ ಆಸ್ತಿ ವಾಹನ ಇಲಾಖೆಗೆ ಸಂಬಂಧಪಟ್ಟಂತಹ ವಸ್ತುಗಳು ಕೂಡ ಸಾಕಷ್ಟು ಒಂದು ಹಾನಿಯಾಗಿದ್ದಾವೆ. ಈ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಅಂತಂದ್ರೆ ಏನು ಆ ಉದ್ವಿಗ್ನತೆಯಲ್ಲಿ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಸುತ್ತಲಿನ ಕೆಲ ಅಂಗಡಿಗಳಿದ್ದಾವೆ, ಅಲ್ಲಿರುವಂತಹ CCTV ದೃಶ್ಯಗಳನ್ನ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಮೊದಲು ಕಲ್ಲು ಎಸೆದಿದ್ದಾರೆ ಪೊಲೀಸ್ ಠಾಣೆ ಮೇಲೆ ಮತ್ತೆ ಯಾರು ಪೊಲೀಸರ ಜೊತೆ ಗಲಾಟೆಯನ್ನ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಒಂದು ತೀವ್ರವಾಗಿ ಬಸವ ಕಲ್ಯಾಣ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಆರೋಪಿಗಳು ಬಂಧನ ಆಗುವ ಸಾಧ್ಯತೆ ಇದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಡಬೇಕಾಗಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶಿವಯ್ಯ. देखिए, मैं DSP बात कर रहा हूँ। इनको नाम बेलेबल में FIR हो रहा है, नाम बेलेबल केस। इसी हाल में
ಬೀದರ್ನ ಬಸವ ಕಲ್ಯಾಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾದಂಥ ಕೇಸ್ ವಿಚಾರವಾಗಿ 49 ಆರೋಪಿಗಳ ಪೈಕಿ ಕೆಲವೊಂದಿಷ್ಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಬಸವ ಕಲ್ಯಾಣ ಪೊಲೀಸರಿಂದ. ಸುತ್ತಲಿನ ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಮತ್ತಷ್ಟು ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ ಪೊಲೀಸರು. ಬಸವ ಕಲ್ಯಾಣದಲ್ಲಿ ಮುಸ್ಲಿಂ ಯುವಕರಿಂದ ಹೈ ಡ್ರಾಮಾ ಮಾಡಲಾಗಿತ್ತು. 49 ಆರೋಪಿಗಳ ಪೈಕಿ 20 ಆರೋಪಿಗಳನ್ನು ಹಿಡಿದಿದ್ದಾರೆ. ಬಸವ ಕಲ್ಯಾಣ ಪೊಲೀಸರಿಂದ ತೀವ್ರಗೊಂಡಿದೆ ಈಗ ವಿಚಾರಣೆ. ಸುತ್ತಲಿನ ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಮತ್ತಷ್ಟು ಆರೋಪಿಗಳ ಪತ್ತೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ.